ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪರಂಪರೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇಂದಿನ ವಿಡಿಯೋದಲ್ಲಿ ಅತ್ಯಂತ ಅಪರೂಪದ ಮತ್ತು ರಹಸ್ಯಮಯ ಶಕ್ತಿ ಸ್ವರೂಪವಾದ ಪಂಚಮುಖ ವಾರಾಹಿ ದೇವಿಯ ಮಹಿಮೆ, ಕ್ಷೇತ್ರ ಪುರಾಣ, 5 ದಿವ್ಯ ಮುಖಗಳ ವಿಶೇಷತೆ, ಆರಾಧನೆಯ ಫಲಗಳು ಹಾಗೂ ಪ್ರಸಿದ್ಧ ದೇವಾಲಯಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಂತಹ ಅಪರೂಪದ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನಲ್ ಪರಂಪರೆಯನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ವಾರಾಹಿ ದೇವಿಯು ಸಪ್ತ ಮಾತೃಕರಲ್ಲಿ ಒಬ್ಬಳಾಗಿದ್ದಳು. ಆದಿಪರಶಕ್ತಿಯ ಮಹಾಶಕ್ತಿಯ ಸ್ವರೂಪವೆಂದು ಪೂಜಿಸಲ್ಪಡುತ್ತಾಳೆ. ಸಾಮಾನ್ಯವಾಗಿ ವಾರಾಹಿ ದೇವಿಯನ್ನು ಒಂದೇ ವರಹ ಮುಖದೊಂದಿಗೆ ಕಾಣುತ್ತೇವೆ. ಆದರೆ ಪಂಚಮುಖ ವಾರಾಹಿ ಸ್ವರೂಪದಲ್ಲಿ 5 ದಿವ್ಯ ಮುಖಗಳೊಂದಿಗೆ ದರ್ಶನ ನೀಡುವ ತಾಯಿ ಅತ್ಯಂತ ಅಪರೂಪದ ಆರಾಧನಾ ರೂಪವಾಗಿದೆ. ಈ 5 ಮುಖಗಳು 5 ದಿಕ್ಕುಗಳು, 5 ತತ್ವಗಳು ಹಾಗೂ 5 ದೈವಿಕ ಶಕ್ತಿಗಳ ಸಂಕೇತವೆಂದು ಶಾಕ್ತ ಸಂಪ್ರದಾಯದಲ್ಲಿ ಪರಿಗಣಿಸಲಾಗಿದೆ. ಪಂಚಮುಖ ವಾರಾಹಿ ಅಮ್ಮ ಅವರು ವಾರಾಹಿ ದೇವಿಯ ಅತ್ಯಂತ ಅಪರೂಪದ ಸ್ವರೂಪಗಳಲ್ಲಿ ಒಂದಾಗಿದ್ದಾರೆ. ಸಾಮಾನ್ಯವಾಗಿ ವಾರಾಹಿ ದೇವಿಯು ಒಂದೇ ವರಹ ಮುಖದೊಂದಿಗೆ ದರ್ಶನ ನೀಡುತ್ತಾರೆ. ಆದರೆ ಪಂಚಮುಖ ವಾರಾಹಿ ಸ್ವರೂಪದಲ್ಲಿ 5 ದಿವ್ಯ ಮುಖಗಳೊಂದಿಗೆ ದರ್ಶನ ನೀಡುವುದು ಶಾಕ್ತ ಸಂಪ್ರದಾಯದಲ್ಲಿ ಅತ್ಯಂತ ವಿಶೇಷವೆಂದು ಹೇಳಲಾಗಿದೆ. ಒಂದೇ ತಾಯಿಯಲ್ಲಿ 5 ಶಕ್ತಿಗಳು ಒಂದಾಗಿರುವ ಸ್ವರೂಪವೇ ಪಂಚಮುಖಿ. ಮೊದಲನೇದಾಗಿ ಪೂರ್ವಮುಖ ವಾರಾಹಿ ಮುಖ, ಶತ್ರುನಾಶಕ ಸ್ವರೂಪ. ಯಾರಾದರೂ ನಿಮಗೆ ಕೈಬಡ್ಡಿ, ದೃಷ್ಟಿದೋಷ ಅಥವಾ ಶತ್ರುಗಳಿಂದ ತೊಂದರೆ ಉಂಟಾಗುತ್ತಿದ್ದರೆ ಈ ಮುಖವು ನಿಮ್ಮನ್ನು ರಕ್ಷಿಸುತ್ತದೆ. ಎರಡನೇದಾಗಿ ದಕ್ಷಿಣ ಮುಖ ಶ್ಯಾಮಲ ಮುಖ, ಧನ ಐಶ್ವರ್ಯವನ್ನು ಕರುಣಿಸುವ ಸ್ವರೂಪ. ನ್ಯಾಯಾಲಯದ ವ್ಯಾಜ್ಯಗಳು, ಸಾಲದ ಸಮಸ್ಯೆಗಳು ನಿವಾರಣೆಯಾಗಲು ಈ ಮುಖವನ್ನು ಆರಾಧಿಸುತ್ತಾರೆ. ಪಶ್ಚಿಮ ಮುಖ ಜ್ವಾಲಾ ವಾರಾಹಿ, ರೋಗ ನಿವಾರಕ ಸ್ವರೂಪ. ಆರೋಗ್ಯ ಹಾಗೂ ಮಕ್ಕಳ ಕ್ಷೇಮಕ್ಕಾಗಿ ಈ ಮುಖವನ್ನು ಪೂಜಿಸುತ್ತಾರೆ. ನೀವು ಹಚ್ಚುವ ಕಂದ ದೀಪವು ಈ ಮುಖಕ್ಕೆ ಅತ್ಯಂತ ಪ್ರಿಯವಾಗಿದೆ. ನಾಲ್ಕನೇದಾಗಿ ಉತ್ತರ ಮುಖ ಅಶ್ವರೂಢ ವಾರಾಹಿ, ಶೀಘ್ರ ಫಲಪ್ರದ ಸ್ವರೂಪ. ನಿಂತು ಹೋದ ಕೆಲಸಗಳು, ಉದ್ಯೋಗ, ವಿವಾಹ ಮೊದಲಾದ ಕಾರ್ಯಗಳು ನೆರವೇರಲೆಂದೇ ಈ ಮುಖವನ್ನು ಆರಾಧಿಸುತ್ತಾರೆ. ಐದನೇದಾಗಿ ಉತ್ಮತ ವಾರಾಹಿ, ಇದು ಅತ್ಯಂತ ರಹಸ್ಯಮಯ ಸ್ವರೂಪ. ಮೋಕ್ಷ ಪ್ರಾಪ್ತಿ, ಗುಪ್ತ ಶತ್ರುಗಳಿಂದ ರಕ್ಷಣೆ ಹಾಗೂ ಭೂತ ಪೇತ್ರ ಬಾಧೆಯಿಂದ ಕಾಪಾಡುವ ಶಕ್ತಿಯನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಅರಸು ಸಂಹಾರಕ್ಕಾಗಿ ಪರಶಕ್ತಿಯು ತನ್ನ ಶಕ್ತಿಗಳನ್ನು ವಿವಿಧ ರೂಪಗಳಲ್ಲಿ ಅವತರಗೊಳಿಸಿದಳು. ಅವುಗಳಲ್ಲಿ ವಾರಾಹಿ ದೇವಿಯು ಸಪ್ತ ಮಾತೃಕರಲ್ಲಿ ಒಬ್ಬಳು. ಭಕ್ತರ ರಕ್ಷಣೆ, ಶತ್ರು ಸಂಹಾರ, ಐಶ್ವರ್ಯ, ಧೈರ್ಯ ಹಾಗೂ ವಿಜಯವನ್ನು ಅನುಗ್ರಹಿಸುವ ದೇವಿಯಾಗಿ ಆರಾಧಿಸಲಾಗುತ್ತದೆ. ಪಂಚಮುಖ ಸ್ವರೂಪವು 5 ದಿಕ್ಕುಗಳು, 5 ಭೂತಗಳು ಹಾಗೂ 5 ಶಕ್ತಿಗಳ ಸಂಕೇತವಾಗಿದೆ ಎಂದು ಶಾಕ್ತ ಸಂಪ್ರದಾಯದಲ್ಲಿ ಹೇಳಲಾಗಿದೆ. ಈ ಸ್ವರೂಪವನ್ನು ರಹಸ್ಯ ತಾಂತ್ರಿಕ ಆರಾಧನೆಯಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಪಂಚಮುಖ ವಾರಾಹಿ ದೇವಿಯ ದೇವಾಲಯ ಎಲ್ಲಿದೆ ಎಂದರೆ, ಭಾರತದಲ್ಲಿ ಪಂಚಮುಖ ವಾರಾಹಿ ಎಂಬ ಹೆಸರಿನಿಂದ ಪ್ರಸಿದ್ಧವಾದ ಒಂದೇ ಒಂದು ಪ್ರಾಚೀನ ಕ್ಷೇತ್ರವಿದೆ ಎಂದು ಹೇಳಲು ಸ್ಪಷ್ಟವಾದ ಐತಿಹಾಸಿಕ ಆಧಾರಗಳು ಲಭ್ಯವಿಲ್ಲ. ಆದರೆ ವಾರಾಹಿ ಅಮ್ಮನ ಪ್ರಸಿದ್ಧ ದೇವಾಲಯಗಳು ಇವು. ಚೌರಸಿ ವಾರಾಹಿ ದೇವಾಲಯ ಒಡಿಶಾದಲ್ಲಿ ಇದೆ. ಶ್ರೀ ವಾರಾಹಿ ಅಮ್ಮನ ದೇವಾಲಯ ಬೇಲೂರು ಪ್ರದೇಶ ತಮಿಳುನಾಡಿನಲ್ಲಿ ಇದೆ. ಕಾಂಚೀಪುರಂ ಸುತ್ತಮುತ್ತಲಿನ ವಾರಾಹಿ ದೇವಾಲಯಗಳು ತಮಿಳುನಾಡಿನಲ್ಲಿ ಇದಾವೆ. ತಾಂಜಾವೂರು ಕುಂಭಕೋಣಂ ಪ್ರದೇಶದ ವಾರಾಹಿ ಉಪಾಸನಾ ದೇವಾಲಯಗಳು ತಮಿಳುನಾಡು. ಕೆಲವು ಪ್ರದೇಶಗಳಲ್ಲಿ ಪಂಚಮುಖ ವಾರಾಹಿ ವಿಗ್ರಹಗಳನ್ನು ಇತ್ತೀಚಿನ ದಿನಗಳಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಆದರೆ ಅವುಗಳಿಗೆ ಪ್ರಾಚೀನ ಕ್ಷೇತ್ರ ಪುರಾಣವಿರದೇ ಇರಬಹುದು. ಅಮ್ಮನ ಅನುಗ್ರಹಗಳು ಶತ್ರು ನಿವಾರಣೆ, ಐಶ್ವರ್ಯ ಪ್ರಾಪ್ತಿ, ದೃಷ್ಟಿಶಕ್ತಿಗಳ ನಿವಾರಣೆ, ಕುಟುಂಬ ರಕ್ಷಣೆ, ಧೈರ್ಯ, ವಿಜಯ ಮತ್ತು ಕಾರ್ಯಸಿದ್ಧಿ.
ಶಕ್ತಿಯ ಪುರಾಣ ಸಂಪ್ರದಾಯದ ಪ್ರಕಾರ ಲೋಕದ ರಕ್ಷಣೆ ಹಾಗೂ ಅಧರ್ಮದ ನಾಶಕ್ಕಾಗಿ ಪರಶಕ್ತಿಯು ಅನೇಕ ರೂಪಗಳಲ್ಲಿ ಅವತರಿಸಿದಳು. ಆ ಮಹಾಶಕ್ತಿಗಳಲ್ಲಿ ವಾರಾಹಿ ದೇವಿಯು ಸಪ್ತ ಮಾತೃಕರಲ್ಲಿ ಒಬ್ಬಳಾಗಿ ಪೂಜಿಸಲ್ಪಟ್ಟಿದ್ದಾಳೆ. ಅಮ್ಮನ ಅನುಗ್ರಹದಿಂದ ಭಕ್ತರಿಗೆ ಧೈರ್ಯ, ವಿಜಯ, ಐಶ್ವರ್ಯ ಹಾಗೂ ರಕ್ಷಣೆಯ ಆಶೀರ್ವಾದ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಭಕ್ತರು ನಂಬುವಂತೆ ಅಮ್ಮನ ಕೃಪೆಯಿಂದ ಶತ್ರುಗಳ ಭಯ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಕುಟುಂಬಕ್ಕೆ ರಕ್ಷಣೆ ದೊರಕಲಿ ಎಂದು ಬೇಡಿಕೊಳ್ಳಲಾಗಿದೆ. ಐಶ್ವರ್ಯ ಹಾಗೂ ಸಮೃದ್ಧಿಗಾಗಿ ಆರಾಧಿಸಲಾಗುತ್ತದೆ. ಧೈರ್ಯ ಮತ್ತು ಆತ್ಮವಿಶ್ವಾಸ ವೃದ್ಧಿಯಾಗಲಿ ಎಂದು ಪ್ರಾರ್ಥಿಸಲಾಗುತ್ತದೆ. ಶುಭ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಎಂದು ಭಕ್ತರು ನಂಬುತ್ತಾರೆ. ಪಂಚಮುಖ ವಾರಾಹಿ ದೇವಿಯು ಶಕ್ತಿ, ಧೈರ್ಯ, ರಕ್ಷಣೆ ಮತ್ತು ಆಧ್ಯಾತ್ಮಿಕ ಉನ್ನತಿಯ ಪ್ರತ್ಯೇಕವಾಗಿ ಭಕ್ತರ ಹೃದಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದಾಳೆ. ಈ ವಿಡಿಯೋದಲ್ಲಿ ಪುರಾಣ ಹಾಗೂ ಆರಾಧನಾ ಮಾಹಿತಿಯ ಬಹುಪಾಲು ಶಕ್ತ ಸಂಪ್ರದಾಯ, ಸ್ಥಳೀಯ ನಂಬಿಕೆಗಳು ಮತ್ತು ದೇವಾಲಯ ಪರಂಪರೆಗಳ ಆಧಾರಿತವಾಗಿದೆ. ವಿವಿಧ ಸಂಪ್ರದಾಯಗಳಲ್ಲಿ ವಿವರಗಳು ವಿಭಿನ್ನವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇನ್ನಷ್ಟು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಓಂ ಶ್ರೀ ಪಂಚಮುಖ ವಾರಾಹಿ ದೈವಂ ನಮಃ.